ಹಾಗಾದ್ರೆ ಸುಜಾತಾ ಭಟ್ ಕೊಟ್ಟಿರೋ ದೂರಿನಲ್ಲಿ ಏನಿದೆ ಅನ್ನೋದನ್ನ ಒಂದು ಸಲ ನೋಡೋಣ ಬನ್ನಿ. ಸುಜಾತಾ ಭಟ್ ಕೊಟ್ಟಿರೋ ದೂರಿನಲ್ಲಿ ನಾನು ಸುಜಾತಾ ಭಟ್ ವಯಸ್ಸು 60, ನನ್ನ ಪತಿ ದಿವಂಗತ ಅನಿಲ್ ಭಟ್ 2003ರಲ್ಲಿ ಸಿಬಿಐನಲ್ಲಿ ಸ್ಟೆನೋಗ್ರಾಫರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ. ನನ್ನ ಮಗಳು ಅನನ್ಯ ಭಟ್ ಮಣಿಪಾಲ ವೈದ್ಯಕೀಯ ಕಾಲೇಜಿನಲ್ಲಿ ಮೊದಲ ವರ್ಷದ MBBS ನಲ್ಲಿ ಓದ್ತಾ ಇದ್ಲು. ಸಹಪಾಠಿಗಳೊಂದಿಗೆ ಧರ್ಮಸ್ಥಳ ಪ್ರವಾಸಕ್ಕೆ ಹೋಗಿದ್ಲು. ಧರ್ಮಸ್ಥಳದಲ್ಲಿ ಕಾಣೆಯಾದ್ಲು ಅಂತ ಅವಳ ಗೆಳತಿ ರಶ್ಮಿ ಅನ್ನೋ ಹುಡುಗಿ ಹೇಳಿದ್ಲು. ಕೋಲ್ಕತ್ತಾದಿಂದ ನಾನು ಧರ್ಮಸ್ಥಳಕ್ಕೆ ಬಂದು ವಿಚಾರಿಸಿದೆ. ದೇವಸ್ಥಾನದ ಸಿಬ್ಬಂದಿ ನನ್ನ ಮಗಳನ್ನ ಕರ್ಕೊಂಡು ಹೋದ್ರು ಅಂತ ಅದನ್ನ ನೋಡಿರೋದಾಗಿ ಸ್ಥಳೀಯರು ಹೇಳಿದ್ರು. ನಾನು ಬೆಳ್ತಂಗಡಿ ಠಾಣೆಗೆ ಹೋಗಿ ದೂರು ನೀಡೋದಕ್ಕೆ ಹೋದ್ರೆ ಪೊಲೀಸರು ನನ್ನನ್ನ ಬೈದು ಕಳಿಸಿದ್ರು. ಸುಜಾತಾ ಭಟ್ ನೀಡಿರುವ ಹೇಳಿಕೆ ಮತ್ತು ದೂರಿನ ಹೈಲೈಟ್ಸ್ ಅನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮಗಳು ಯಾವಾಗ ಕಾಣೆಯಾಗಿದ್ದಾಳೆ ಅಂತ ರಶ್ಮಿ ಕರೆ ಮಾಡಿದ್ಲು. ನಾನು ಕೋಲ್ಕತ್ತಾದಿಂದ ಧರ್ಮಸ್ಥಳಕ್ಕೆ ಬಂದು ವಿಚಾರಿಸಿದೆ. ದೇವಸ್ಥಾನದ ಸಿಬ್ಬಂದಿ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದನ್ನ ನೋಡಿರೋದಾಗಿ ಸ್ಥಳೀಯರು ಹೇಳಿದ್ರು ಅಂತ ಸುಜಾತಾ ಭಟ್ ಹೇಳಿದ್ದಾರೆ. ಬೆಳ್ತಂಗಡಿ ಠಾಣೆಗೆ ದೂರು ಕೊಡೋದಕ್ಕೆ ಹೋದ್ರೆ ಪೊಲೀಸರು ಬೈದು ಕಳಿಸಿದ್ರು. ವೀರೇಂದ್ರ ಹೆಗಡೆ ಅವರ ಹತ್ರ ಹೋಗಿ ಬಂದ್ರೆ ಅವರು ಮತ್ತು ಅವರ ಸಹೋದರ ಹರ್ಷೇಂದ್ರ ನನ್ನನ್ನ ಬೈದು ಕಳಿಸಿದ್ರು. ಆವತ್ತು ರಾತ್ರಿ ದೇವಸ್ಥಾನದ ಸಿಬ್ಬಂದಿ ನನ್ನನ್ನ ಅಪಹರಿಸಿದ್ರು. ನನಗೆ ಚಿತ್ರಹಿಂಸೆ ಕೊಟ್ಟು ನನ್ನ ತಲೆಗೆ ಜೋರಾಗಿ ಹೊಡೆದ್ರು. 3 ತಿಂಗಳು ನಾನು ಕೋಮಾದಲ್ಲಿದ್ದು ಎಚ್ಚರವಾದಾಗ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನ ಅಗಡಿ ಆಸ್ಪತ್ರೆಯಲ್ಲಿ ಇದ್ದೆ. ಅಂದಿನಿಂದ ಇಂದಿನ ತನಕ ದುಃಖದಲ್ಲಿ ದಿನ ಕಳೀತಾ ಇದ್ದೀನಿ. ಈಗ ಅನಾಮಿಕ ದೂರುದಾರನ ವಿಷಯ ಗೊತ್ತಾಯ್ತು. ನನ್ನ ಮಗಳ ಅಸ್ಥಿಪಂಜರ ಸಿಕ್ಕರೆ ನನಗೆ ಕೊಡಿ, ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ನಾನು ಸಂಸ್ಕಾರ ಮಾಡ್ತೀನಿ ಅಂತ ಸುಜಾತಾ ಭಟ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ದೂರಿನಲ್ಲಿ ಏನೇನು ಹೇಳಿದ್ದಾರೆ ಅನ್ನೋದನ್ನ ನಾವು ನಮ್ಮ ಸ್ಕ್ರೀನ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಸುಜಾತಾ ದೂರು ಒಂದಷ್ಟು ಅನುಮಾನಗಳನ್ನ ಹುಟ್ಟುಹಾಕ್ತಾ ಇದೆ. 2003ರಲ್ಲಿ ಮಗಳು ಕಾಣೆಯಾಗಿದ್ದಾಳೆ. 2025ರಲ್ಲಿ ದೂರು ತಂದು ಸುಜಾತಾ ಭಟ್ ಈಗ ದೂರು ದಾಖಲಿಸಿದ್ದಾರೆ. ಸಿಬಿಐನಲ್ಲಿ ಸ್ಟೆನೋಗ್ರಾಫರ್ ಆಗಿರುವ ಒಬ್ಬ ವ್ಯಕ್ತಿಗೆ ಮಿಸ್ಸಿಂಗ್ ಕೇಸ್ ದಾಖಲಿಸುವಷ್ಟು ಸಂಪರ್ಕ ಇರಲಿಲ್ವಾ? ಯಾರ ಸಂಪರ್ಕನೂ ಪಡೆದು ಹಿಂಗೊಂದು ದೂರು ದಾಖಲಿಸಬೇಕು? ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. 3 ತಿಂಗಳ ನಂತರವೇ ಕೋಮಾದಿಂದ ಆಚೆ ಬಂದ್ರು ಮಗಳಿಲ್ಲ ಅನ್ನೋದು ಗೊತ್ತಾಗಿತ್ತಲ್ವಾ? ಬೆಳ್ತಂಗಡಿ ಪೊಲೀಸರು ದೂರು ದಾಖಲಿಸ್ಕೊಳ್ಳಿಲ್ಲ ಅಂದ ಮಾತ್ರಕ್ಕೆ ಸುಮ್ಮನಾಗ್ಬಿಟ್ರ? ಬೇರೆ ಠಾಣೆಗೂ ಯಾಕೆ ಹೋಗ್ಲಿಲ್ಲ? ಬೇಡ, ಠಾಣೆಗಳಿಗೆ ಹೋದ್ರೆ ನ್ಯಾಯ ಸಿಗೋದಿಲ್ಲ ಅಥವಾ ಬೆದರಿಕೆ ಹಾಕಿದ್ರು ಆಗ್ಲೇ ಅಂತ ಅಂದುಕೊಂಡ್ರೆ ನ್ಯಾಯಾಲಯಕ್ಕೆ ಯಾಕೆ ಹೋಗ್ಲಿಲ್ಲ? ದೂರು ಕೊಟ್ಟ ಆದ್ಮೇಲೆ ಆವತ್ತು ಸುಜಾತಾ ಭಟ್ ಏನೇನು ಹೇಳಿದ್ರು? 2025ರಲ್ಲಿ ಅವರು ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟು ವಾಪಸ್ ಹೊರಗೆ ಬಂದಾಗ ಮಾಧ್ಯಮಗಳ ಮುಂದೆ ನಿಂತು ಅವರು ಮಾತಾಡಿದ್ದೇನು ನೋಡಿ. ಮಗಳು ದೇವಸ್ಥಾನಕ್ಕೆ ಅಂತ ಹೋದವಾಗ ಕಾಣೆಯಾಗಿತ್ತು. 2003ರಲ್ಲಿ ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಲ್ಲಿದ್ದೆ. ಅಲ್ಲಿಂದ ವಾಪಸ್ ಬರಬೇಕಾಗಿದ್ದರೆ 2 ಡೇಸ್ ಆಗಿತ್ತು. ಅಲ್ಲಿಂದ ಬಂದಮೇಲೆ ಅವಳನ್ನು ಹುಡುಕಿದವಾಗ ಅವಳು ಸಿಗಲಿಲ್ಲ. ಹಾಗಾಗಿ ಅವಳನ್ನು ಕೇಳಿದೆ. ನಾನು ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕೇಳಿದವಾಗ ಅವರು ಹೇಳಿದರು ನಮ್ಗೆ ಮಿಸ್ಸಿಂಗ್ ಆಗಿದ್ದಾಳೆ ಅಂತ. ಕೇಳಿದವಾಗ ನಮಗೇನು ಮಿಸ್ಸಿಂಗ್ ಆಗಿದ್ದರೆ ನೀವು ಹುಡ್ಕೋ ಹೋಗಮ್ಮ, ಯಾವನ ಜೊತೆಗೆ ಹೋಗಿರ್ಬೋದು, ಹುಡ್ಕಮ್ಮ, ನಮಗೇನು ಅದೇ ಕೆಲಸನಾ ಅಂತ ಹೇಳಿ, ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು. ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದಾಗ ವೀರೇಂದ್ರ ಹೆಗ್ಡೆ ಅವರನ್ನು ಕೇಳಿದವಾಗ ಅವರು ಅದನ್ನೇ ಹೇಳಿದರು, ನಾವೇನು ಹುಡುಕಿಕೊಂಡಿರೋಕ್ಕಾಗುತ್ತಾ ಅಂತ ಹೇಳಿದರು. ಹೋಗಮ್ಮ, ಹುಡುಕು, ಎಲ್ಲಾದ್ರೂ ಇದ್ದರೆ ಇರ್ಬೋದು, ಇಲ್ಲ ಯಾವನ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ನನ್ನನ್ನು ಕಳಿಸಿದ್ರು. ಅಲ್ಲಿಂದ ವಾಪಸ್ ಕಳಿಸಿದವಾಗ ನಾನು ಹೊರಗಡೆ ಬಂದು ಕುಳಿತುಕೊಂಡಿದ್ದವಾಗ ಯಾರೋ 4 ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು, ನಾನು ನೋಡಿದ್ದೀವಿ, ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ 4 ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ 5-5:30 ಅಷ್ಟೊತ್ತಿಗೆ ಹೊರಗಡೆ ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ. ಇಲ್ಲಿ ಮಾರ್ಕ್ ಇದೆ. ಆಮೇಲೆ ಕೈಯಲ್ಲಿನೂ ಮಾರ್ಕ್ಗಳಿದ್ದಾವೆ, ಕಟ್ಟಿ ಹಾಕಿರುವಂಥದ್ದು. 2 ಕೈಯಲ್ಲೂ ಮಾರ್ಕ್ ಇದೆ. ಕೈ ಬೆಂಡಾಗಿದೆ. ಈ ಕೈ ನೋಡಿ ಬೇಕಾಗಿದೆ. ಯಾರು ಅಂತ ಗೊತ್ತಿಲ್ಲ ನನಗೆ ಆವಾಗ ಅಷ್ಟು ನಾನು ಇದಿರಲಿಲ್ಲ. ಆಮೇಲೆ ಹೊಡೆದವಾಗ ನನಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ. ಆಮೇಲೆ ಯಾರೋ ಅನಾಮಕ ವ್ಯಕ್ತಿ ನನ್ನನ್ನು ಕರ್ಕೊಂಡು ಬ್ಯಾಂಗ್ಳೂರಿಗೆ ಇಲ್ಲಿ ಆಗಲಿಲ್ಲ ಅಂತ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿ ಹಾಕಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಎಚ್ಚರ ಬಂದಾವಾಗ ನಾನು ಕೋಮಕ್ಕೆ ಹೋಗಿದ್ದೆ. ಕೋಮಕ್ಕೆ ಹೋಗಿ ಎಚ್ಚರ ಬಂದಾವಾಗ ನಾನು ಹಾಸ್ಪಿಟ್ಲಲ್ಲಿ
1988ರಲ್ಲಿ ಸುಜಾತಾ ಭಟ್ ಅಕ್ಕನ ಜೊತೆ ನನ್ನ ಮದುವೆಯಾಯಿತು. ಸುಜಾತಾ ಭಟ್ ಮನೆಯಿಂದ ಓಡಿ ಹೋಗಿದ್ರು. ಸುಜಾತಾ ಭಟ್ ಅಕ್ಕನ ಗಂಡ ಮಹಾಬಲೇಶ್ವರ ಹೇಳಿಕೆ ಇದು. ಖಾಸಗಿ ಆಸ್ಪತ್ರೆಯಲ್ಲಿ ನಾನೇ ಕೆಲಸ ಕೊಡ್ತಿದ್ದೆ. ರಿಪ್ಪನ್ಪೇಟೆ ವ್ಯಕ್ತಿ ಜೊತೆ ಮದುವೆ ಆಗಿದ್ದೀನಿ ಅಂತ ಆಕೆ ಹೇಳಿದ್ಲು. ಸುಜಾತಾರನ್ನ ಕುಟುಂಬಸ್ಥರು ಮಾತಾಡುತ್ತಿರಲಿಲ್ಲ. ಧರ್ಮಸ್ಥಳ ಅಪಪ್ರಚಾರಕ್ಕೆ ಸುಜಾತಾ ಭಟ್ ಹುನ್ನಾರ ಮಾಡಿದ್ದು, ನನ್ನ ಹಾಗೂ ನನ್ನ ಪತ್ನಿ ಮಧ್ಯೆ ಬಿರುಕು ಮೂಡಿಸೋದಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ರು ಅಂತ ಅಕ್ಕನ ಗಂಡ ಆರೋಪ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.